ಫ್ರೆಂಡ್ಸ್, ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಬ್ಯಾಂಗ್ಳೂರ್ ನಾರ್ತ್ ಯಲಹಂಕ ಟು ದೇವನಹಳ್ಳಿ ಕಡೆ ಸೈಟ್ ಪರ್ಚೇಸ್ ಮಾಡ್ಬೇಕು ಅಂತ ಏನಾದ್ರೂ ನೋಡ್ತಾ ಇದ್ದೀರಾ? ಇನ್ನ ಈ ಲೇಔಟ್ ಅಲ್ಲಿ ಗ್ರ್ಯಾಂಡ್ ಆರ್ಚ್ ಬಂದು 60 ಫೀಟ್ ಬರುತ್ತೆ, ಮೈನ್ ರೋಡ್ ಎಲ್ಲ 50 ಫೀಟ್ ಬರುತ್ತೆ, ಸಬ್ ರೋಡ್ ಎಲ್ಲ 30 ಫೀಟ್ ಬರುತ್ತೆ. ಇದು ನಿಮ್ಗೆ ಬೈಯಪ್ಪ ಅಪ್ರೂವ್ಡ್ ಆಗಿದೆ ಅಂಡ್ ರೇರಾ ರಿಜಿಸ್ಟರ್ಡ್ ಕೂಡ ಆಗಿದೆ. ಇಂಡಿವಿಜುವಲ್ ಆಗಿ ಏಕಾತ ಬರುತ್ತೆ. ನೀವೇನಾದ್ರೂ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಸೊ ಲೇಔಟ್ ಅಕ್ಕಪಕ್ಕ ಮನೆಗಳಿರೋದ್ರಿಂದ ಆರಾಮಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ಬೋದು. ಇನ್ನ ಅದು ನಿಮ್ಗೆ STRR ರೋಡ್ ಬರುತ್ತೆ, ಅದಕ್ಕೆ ಅಟ್ಯಾಚ್ಡ್ ಆದಂಗೆ ಈ ಲೇಔಟ್ ಇರೋದು. ಟೋಟಲ್ ಆಗಿ 5 acres ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. 78 ಸೈಟ್ಸ್ ಬರುತ್ತೆ. ಇನ್ನ ಇಲ್ಲಿ ಡೈಮೆನ್ಷನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ 30, 40, 30, 50 ಮತ್ತೆ ಆಲ್ ಡೈಮೆನ್ಷನ್ಸ್ ಕೂಡ ಅವೈಲಬಲ್ ಇದೆ. ಇಂಡಿವಿಜುವಲ್ ಆಗಿ ನಿಮ್ಗೆ ವಾಟರ್ ಕನೆಕ್ಷನ್ ಮತ್ತೆ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದಾರೆ. ನೋಡ್ಬೋದು ಆಲ್ರೆಡಿ ನೀರು ಕೂಡ ಬರ್ತಿದೆ. ಇನ್ನ ಇಲ್ಲಿ 75% ವರ್ಗೂ ಲೋನ್ ಆಗುತ್ತೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಲೋನ್ ಸಿಗುತ್ತೆ. ಇನ್ನ ಈ ಲೇಔಟ್ ಅಲ್ಲಿ 2 ಪಾರ್ಕ್ ಬರುತ್ತೆ, ಕಿಡ್ಸ್ ಪ್ಲೇ ಗ್ರೌಂಡ್ ಕೂಡ ಇದೆ. ಇದು ಪಾರ್ಕ್ ನಂಬರ್ 2. ಇನ್ನ ಇದು ಓವರ್ ಹೆಡ್ ಟ್ಯಾಂಕ್, ಇದು ದೇವಸ್ಥಾನ. ಇನ್ನ ಈ ಲೇಔಟ್ ಎಲ್ಲಿದೆ, ಏನೇನ್ ಡೆವಲಪ್ಮೆಂಟ್ ಬರುತ್ತೆ, ಪ್ರೈಸಸ್ ಎಲ್ಲ ಏನಿದೆ ಅಂತ ತಿಳಿಸ್ಕೊಡೋದಕ್ಕೆ ಶಬಾನಾ ಅವರು ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಮರಿದಲೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಮ್ಯಾಮ್. ಹಲೋ, ವೆಲ್ಕಮ್ ಟು PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಮೇಡಮ್, ಮೊದಲನೇದಾಗಿ ನಮ್ ವೀಕ್ಷಕರಿಗೆ ನಿಮ್ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ನಾವು ಸಪ್ತಾ ವೆಂಚರ್ ಅಂತ. ಓಕೆ. ನಮ್ಮ ಆಫೀಸ್ ಬಂದು ಸಾಕಾರ್ ನಗರಲ್ಲಿ ಹೆಡ್ ಆಫೀಸ್ ಬಂದು ಇರೋದು. ಓಕೆ. ಆಮೇಲೆ ಬ್ರಾಂಚ್ ಆಫೀಸ್ ಬಂದು ಅಲ್ಲೇ ಸ್ವಾತಿ ಗಾರ್ಡನ್ ಬ್ಯಾಕ್ ಸೈಡ್ ಇರೋದು. ಓಕೆ. ನಾವು ಟೋಟಲ್ 10 years ಇಂದ ನಾವು ಡೆವಲಪರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್. ಇನ್ನ ನಾವೀಗ ಪ್ರೆಸೆಂಟ್ ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ಮ್ಯಾಮ್? ನಾವು ಪ್ರೆಸೆಂಟ್ ಎಕ್ಸಾಕ್ಟ್ ದೇವನಹಳ್ಳಿ ಟೌನ್ ಇಂದ 2.5 kilometers. ಓಕೆ. STRR ಗೆ ರೋಡ್ ಗೆ ಅಟ್ಯಾಚ್ ಜಸ್ಟ್ 500 meters ಅಲ್ಲಿ ಎಕ್ಸಾಕ್ಟ್ ಆ ಲೊಕೇಶನ್ ಅಲ್ಲಿ ನಾವಿದ್ದೀವಿ. ಓಕೆ, ಅಂದ್ರೆ ದೇವನಹಳ್ಳಿಯಿಂದ ಜಸ್ಟ್ 2.5 kilometer ಡಿಸ್ಟೆನ್ಸ್ ಅಲ್ಲಿ ಈ ಲೇಔಟ್ ಇರೋದು. STRR ರೋಡ್ ಇಂದ 500 meters. ಓಕೆ ಮ್ಯಾಮ್. ಇನ್ನ ಈ ಲೇಔಟ್ ಬೇಸಿಕ್ ಅಮ್ಯುನಿಟೀಸ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಯಾವ ತರ ಕೊಟ್ಟಿದ್ದೀರಾ ಮ್ಯಾಮ್? ಬೇಸಿಕ್ ಕಮ್ಯುನಿಟೀಸ್ ಅಂದರೆ ಲೈಕ್ ರೆಸಿಡೆನ್ಸಿಯಲ್ಗೆ ಏನು ಬೇಕೋ, ಲೈಕ್ ಏನು 100% ಬೇಕಾಗಿರೋದು ಅದೆಲ್ಲ ನಾವು ಆಲ್ರೆಡಿ ಲೇಔಟಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ. ಲೈಕ್ ಯೂಜ್ ಆಗಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಲಿ, ವಾಟರ್ ಆಗಲಿ, ಪ್ರತಿಯೊಂದು ಚಿಲ್ಡ್ರನ್ಸ್ ಪಾರ್ಕ್ ಆಗಲಿ, ಪ್ರತಿಯೊಂದು ನಾವು ಏನು ರೆಸಿಡೆನ್ಸಿಯಲ್ಗೆ ಬೇಕಾಗುತ್ತೋ 100% ಎಲ್ಲ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ಓಕೆ, ಅಂದ್ರೆ ಒಬ್ರು ಮನೆ ಕಟ್ಸ್ಕೊಂಡಿರೋದಕ್ಕೆ ಬೇಸಿಕ್ ಅಮ್ಯುನಿಟೀಸ್ ಏನೇನ್ ಬೇಕು ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ? ಎಲ್ಲ ಕಂಪ್ಲೀಟ್ ಅದು ನೀವು ಲೇಔಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಅಂತ. ಓಕೆ ಮ್ಯಾಮ್. ಮೇಡಮ್, ಇನ್ನ ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀರಾ ಮ್ಯಾಮ್? ಈ ಪ್ರಾಜೆಕ್ಟ್ ಬಂದು ಟೋಟಲ್ 5 acres. ಓಕೆ. ಈ ಲೇಔಟ್ ಅಲ್ಲಿ ನಿಮಗೆ 78 ಸೈಟ್, ಟೋಟಲ್ 78 ಸೈಟ್ಸ್ ಬರುತ್ತೆ. ಓಕೆ. ಡೈಮೆನ್ಷನ್ ಯಾವ ತರ ಕೊಟ್ಟಿದ್ದೀರಾ ಮ್ಯಾಮ್? 30-40 ಇಂದ ಸ್ಟಾರ್ಟ್ ಆಗುತ್ತೆ. 30-40 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಏನು ಅಪ್ರೂವ್ಡ್ ಆಗಿದೆ ಮ್ಯಾಮ್? ಅಪ್ರೂವ್ಡ್ ಯಾವ ತರ ಮ್ಯಾಮ್? ಇದು 100% ಅಪ್ರೂವ್ಡ್ ಮೇಡಮ್. ಬಯಪ್ಪ ಅಪ್ರೂವಲ್, ರೇರಾ ಸರ್ಟಿಫೈಡ್. ಬೈಯಪ್ಪ ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್. ಏಕಾತ. ಓಕೆ. ಓಕೆ. ಇಂಡಿವಿಜುವಲ್ ಆಗೇ ಬರುತ್ತಲ್ಲ ಮ್ಯಾಮ್? ಹೌದು, ಇಂಡಿವಿಜುವಲ್ ಖಾತಾ. ಓಕೆ ಮೇಡಮ್, ಇನ್ನ ಈ ಲೇಔಟ್ಗೆ ಏನೇನ್ ಬೇಸಿಕ್ ಅಮ್ಯುನಿಟೀಸ್ ನ ಕೊಟ್ಟಿದ್ದೀರಾ ಮ್ಯಾಮ್? ಲೈಕ್ ನೀರಿಗಂತೂ ಏನು ತೊಂದರೆ ಇಲ್ಲ. ಓಕೆ. ಸೊ ಆಲ್ರೆಡಿ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಓಕೆ. ಬೋರ್ ಇದೆ. ಆಮೇಲೆ ಅಲ್ಲಿ ಓವರ್ ಹೆಡ್ ಟ್ಯಾಂಕು ಇದೆ. ಓಕೆ. ಸೊ ಯೂಜಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಓಕೆ. ಸೊ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿರೋದು ಯಾವುದೇ ತೊಂದರೆ ಇಲ್ಲ, ಎಲ್ಲ ರೆಡಿ ಇದೆ. ನಿಮ್ಗೆ ಆಲ್ರೆಡಿ ನೋಡ್ಬೋದು ಅಲ್ಲಿಂದ. ಓಕೆ. ಆಮೇಲೆ 2 ಪಾರ್ಕ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ಪಾರ್ಕ್ ಅಲ್ಲಿ ಇದೆ, ಇನ್ನೊಂದು ಪಾರ್ಕ್ ಇಲ್ಲಿದೆ. ಓಕೆ. 2 ಪಾರ್ಕ್ ಬರುತ್ತೆ. ಓಕೆ. ಅಂದ್ರೆ ಅಮ್ಯುನಿಟೀಸ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ 2 ಪಾರ್ಕ್ ಮತ್ತೆ ವಾಟರ್ಗೆ ಓವರ್ ಹೆಡ್ ಟ್ಯಾಂಕ್, ಮೇನ್ ರೋಡ್ ಎಲ್ಲ 50 ಫೀಟ್, ಸಬ್ ರೋಡ್ ಈ ರೋಡ್ ಬಂದು ಮೇನ್ ರೋಡ್ ಬಂದು 50 feet ರೋಡ್ ಬರುತ್ತೆ. ಓಕೆ. ಸೊ ಈ ಕಡೆ ಬಂದೆಲ್ಲ ನಿಮ್ ಲೇಔಟ್ ಕಡೆ ಸೈಡ್ ಎಲ್ಲ 30 feet. ಓಕೆ. ಓಕೆ ಮ್ಯಾಮ್. ಮೇಡಮ್, ಇನ್ನ ಈ ಲೇಔಟ್ಗೆ ಏನೇನ್ ಸರೌಂಡಿಂಗ್ ಡೆವಲಪ್ಮೆಂಟ್ ಬರುತ್ತೆ ಮ್ಯಾಮ್? ನಿಮ್ಗೆ ಡೆವಲಪ್ಮೆಂಟ್ ವೈಸ್ ಅಂದ್ರೆ ಸ್ಕೂಲ್ಸ್ ಅಂಡ್ ಶಾಪಿಂಗ್ ಮಾಲ್ಸ್ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಿಯರ್ ಬೈ ಇದೆ. ಗೀತಮ್ ಯೂನಿವರ್ಸಿಟಿ, ಡಿಮಾರ್ಟ್, ಆಮೇಲೆ ಟೊಯೋಟಾ ಮೋಟಾರ್ಸ್, ಆಮೇಲೆ ಆಕಾಶ್ ಹಾಸ್ಪಿಟಲ್, ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಈ ತರ ಎಲ್ಲ ಫೇಮಸ್ ಆಗಿರೋ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಿಯರ್ ಬೈ 2 kilometers ಸರೌಂಡಿಂಗ್ಸ್ ಅಲ್ಲೇ ಎಲ್ಲ ಇದೆ. ಓಕೆ ಮ್ಯಾಮ್. ಮೇಡಮ್, ಇನ್ನ ಈ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ಗೆ ಏನ್ ಹೆಲ್ಪ್ ಆಗುತ್ತೆ ಮ್ಯಾಮ್? 100% ಡೆವಲಪ್ಮೆಂಟ್ ಇರುತ್ತೆ. ಯಾಕಂತಂದ್ರೆ ನೀವು ನೋಡಿದ್ದೀರಾ, ನಾವು ನೋಡ್ತಾ ಇರೋ ಇವಾಗ ನಾವಿರೋ ಏರಿಯಾಸ್ ಅಲ್ಲಿ ಪ್ರೆಸೆಂಟ್ಗೂ ಆಫ್ಟರ್ 2 yearsಗೆ ಫುಲ್ ಡೆವಲಪ್ಮೆಂಟ್ ಇದೆ ಅಲ್ವಾ? ಅಂದ್ರೆ ಲೈಕ್ ಲ್ಯಾಂಡ್ ಮೇಲೆ ಯಾವುದೇ ಕಸ್ಟಮರ್ ಇನ್ವೆಸ್ಟ್ ಮಾಡಿದ್ರು ಡಬಲ್ ಅಪ್ರಿಷಿಯೇಷನ್ ಸಿಗುತ್ತೆ.
ಅಂದ್ರೆ ಮೇಡಮ್ ನೀವ್ ಹೇಳೋ ಪ್ರಕಾರ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ 2 years ಆದ್ಮೇಲೆ ಡಬಲ್ ಆಗ್ಬಿಡುತ್ತೆ. 100% ಆಗುತ್ತೆ. ಬಿಕಾಸ್ ನೀವು ನೋಡಿ, ಸೊ ಇದೇ ಈ ಸರೌಂಡಿಂಗ್ಸ್ ಅಲ್ಲಿ ಲೈಕ್ ಲಾಸ್ಟ್ 2 years ಬ್ಯಾಕ್ ಅಂಡ್ 3 years ಬ್ಯಾಕ್ ಲೈಕ್ ತುಂಬಾ ಕಮ್ಮಿ ಪ್ರೈಸ್ ಇತ್ತು. ಬಟ್ ಇವಾಗ ಆ ಪ್ರೈಸ್ಗೂ ಸಿಗ್ತಾ ಇಲ್ಲ. ಲೈಕ್ 4000 rupees ಸ್ಕ್ವೇರ್ ಫೀಟ್ ಆ ತರ ಇತ್ತು. ಇವಾಗ ಆ ರೇಟ್ ಅಲ್ಲಿ ಡೆವಲಪ್ಮೆಂಟ್ ಆಗಿರೋ ಜಾಗದಲ್ಲಿ ಯಾವ್ದು ಸಿಗ್ತಾ ಇಲ್ಲ. ಬಿಕಾಸ್ ನೀವು ನೋಡಿದ್ರೆ ಇವಾಗ ಏನಕ್ಕೆ ನಿಮ್ಗೆ ಆ ತರ ಅಪ್ರಿಸಿಯೇಷನ್ಸ್ ಡಬಲ್ ಆಗುತ್ತೆ ಅಂದ್ರೆ ನೀವು ಆಲ್ರೆಡಿ ನೋಡಿದೀರಾ, ಆಲ್ರೆಡಿ ರೆಸಿಡೆನ್ಸಸ್ ಎಲ್ಲ ಆಗಿದೆ, ಪಕ್ಕದಲ್ಲೆಲ್ಲ ಒಂದು ರೆಸಿಡೆನ್ಸಸ್ ಎಲ್ಲ ಆಗಿದೆ. ಅಟ್ಯಾಚ್ಡ್ ಜಸ್ಟ್ 500 meters ಗೆ ನಿಮ್ಗೆ STRR ರೋಡ್ ಸಿಗುತ್ತೆ, ಮೇನ್ ರೋಡ್. ಆಮೇಲೆ ಸ್ವಲ್ಪ ಮುಂದೆ ಹೈವೇ ಇದೆ. ಸೊ ಈ ಟೈಮಲ್ಲಿ ನಮ್ಗೆ ಯಾವಾಗ ಅಮ್ಯುನಿಟೀಸ್ ಲೈಕ್ ನಮ್ಗೆ ಒಂದು ಬೇಸಿಕ್ ನೆಸೆಸಿಟೀಸ್ಗೆ ಹತ್ರ ಇರುವಾಗ ಡೆಫಿನೆಟ್ಲಿ ನಿಮ್ಗೆ ಅಪ್ರಿಸಿಯೇಷನ್ಸ್ ಆಗ್ಲೇ ಆಗುತ್ತೆ. ಸೊ ಎಲ್ಲ ರೋಡ್ಸ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಸೊ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ ಆಫ್ಟರ್ 2 yearsಗೆ ಇದು ಅಪ್ರಿಸಿಯೇಷನ್ ಡಬಲ್ ಆಗುತ್ತೆ. ಓಕೆ ಮೇಡಮ್ ಸೂಪರ್. ಈಗ 4000 ಏನ್ ಹೇಳಿದ್ರ ಅದು 2 years ಬಿಫೋರ್ ಇದ್ದಿದ್ ಪ್ರೈಸ್ ಇಲ್ಲಿ. 2 years ಬಿಫೋರ್ ಇದ್ದಿದ್ದು. ಇವಾಗ ಆ ಪ್ರೈಸ್ ಎಲ್ಲಿ ಸಿಗ್ತಾ ಇಲ್ಲ. ಡಾಕ್ಯುಮೆಂಟ್ ಯಾವ ತರ ಮ್ಯಾಮ್? ಈಗ ನೀವ್ ಹೇಳಿದಿರ ಬೈಯಪ್ಪ ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್, ಇಂಡಿವಿಜುವಲ್ ಎ ಖಾತಾ ಅನ್ಬಿಟ್ಟು ಯಾವ ತರ ಮೇಡಮ್? ಇವಾಗ ರೇರಾ ಸರ್ಟಿಫೈಡ್ ಅಂತಂದ್ರೆ ರೇರಾ ಸರ್ಟಿಫೈಡ್ ಅನ್ನೋದು ಅಷ್ಟು ಈಸಿ ಆಗಿ ಯಾರು ಕೊಡಲ್ಲ. ಓಕೆ 100% ಲೀಗಲ್ ಕ್ಲಿಯರ್ ಇದ್ರೆ ಮಾತ್ರನೇ ಸೊ ನಿಮ್ಗೆ ರೇರಾ ಸರ್ಟಿಫೈಡ್ ಮಾಡ್ತಾರೆ. ಓಕೆ ಇನ್ನೊಂದು ನಾವು ಬ್ಯಾಂಕ್ ಅಪ್ರೂವಲ್ಸ್ ಆಲ್ರೆಡಿ ಬಂದಿದೆ. ಸೊ ನಾವು ಎಲ್ಲ ಲೀಗಲ್ 100% ಲೀಗಲ್ ಎಲ್ಲ ಕ್ಲಿಯರ್ ಇದೆ. ಓಕೆ ಅಂಡ್ ಕಸ್ಟಮರ್ಗೆ ಬಂದು ನಾವು ಇಂಡಿವಿಜುವಲ್ ಎ ಖಾತಾ ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆ ಸೊ ಕಸ್ಟಮರ್ಸ್ಗೆ ಲೋನ್ಸ್ ಫೆಸಿಲಿಟೀಸ್ ಎಲ್ಲಾನು ಪ್ರೊವೈಡ್ ಮಾಡ್ತಾ ಇದೀವಿ. ಮೇಡಮ್ ಲೋನ್ ಫೆಸಿಲಿಟೀಸ್ ಅಂದ್ರ ಸೊ ಎಷ್ಟು % ಲೋನ್ ಮಾಡಿಸ್ಕೊಡ್ತೀರಾ ಮ್ಯಾಮ್? ಸೊ ಲೋನ್ ಬಂದು ನಿಮ್ಗೆ ಅಪ್ ಟು ಡಿಪೆಂಡ್ಸ್ ಆನ್ ಯುವರ್ ಸಿಬಿಲ್ಸ್ ಚೆನ್ನಾಗಿದ್ರೆ ನಾವು 70 to 80% ವರೆಗೂ ಅಪ್ರೂವಲ್ ಮಾಡಿಕೊಡ್ತೀವಿ. ಓಕೆ ಅಂಡ್ ಇವಾಗ ನಾವು APF ಲೆಟರ್ ಆಲ್ರೆಡಿ ನಮಗೆ IDBI, HDFC, ICIC ಎಲ್ಲ ಇದೆ. SBI APF ಅವೈಲೇಬಲ್ ಇದೆ. ಓಕೆ ಮೇಡಮ್ ಕಸ್ಟಮರ್ಸ್ ಈ ಜಾಗ ನೋಡ್ಬೇಕಂದ್ರೆ ಸೊ ಕ್ಯಾಬ್ ಫೆಸಿಲಿಟೀಸ್ ಯಾವ ತರ ಕೊಡ್ತಿದ್ದೀರಾ ಮ್ಯಾಮ್? ಕ್ಯಾಬ್ ಅವೈಲಬಿಲಿಟಿ ಇರುತ್ತೆ, ಡೋರ್ ಸ್ಟೆಪ್ ಇರುತ್ತೆ, ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಓಕೆ ಡೋರ್ ಸ್ಟೆಪ್ ಇರುತ್ತಲ್ವಾ, ನಿಮ್ಮ ಆಫೀಸ್ ಹತ್ರ ಬರಬೇಕು ಆ ತರ? ನಿಯರ್ ಬೈ, ಇಫ್ ಇನ್ ಕೇಸ್ ಕಸ್ಟಮರ್ ನಿಯರ್ ಬೈ ಇದೆ ಅಂದ್ರೆ ನಿಯರ್ ಬೈ ಪ್ಲೇಸ್ ಬನ್ನಿ ಸರ್, ಇಫ್ ಇನ್ ಕೇಸ್ ನಮ್ಗೆ ಆಗಲ್ಲ ಟ್ರಾಫಿಕ್ ಜಾಸ್ತಿ ಇದೆ ಅಂದ್ರೆ ನಿಯರ್ ಬೈ ಬನ್ನಿ ಸರ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ನಾವೇನೆ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಓಕೆ ಅಂಡ್ ಇಲ್ಲ ಕಸ್ಟಮರ್ಸ್ ನಾವೇನೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀವಿ ಅಂದ್ರೂ ಓಕೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಆಲ್ರೆಡಿ ಲೇಔಟ್ ಅಲ್ಲಿ ಇರ್ತಾರೆ, ಅವ್ರು ಬಂದು ಅವ್ರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಡೈರೆಕ್ಟ್ ಆಗಿ ಬಂದ್ರು ಇಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾರೆ, ಏನ್ ಇನ್ಫಾರ್ಮೇಶನ್ ಬೇಕೋ ಕೊಡ್ತಾರೆ. ಹೌದು. ಓಕೆ ಮೇಡಮ್ ಇನ್ನ ಬುಕಿಂಗ್ ಪ್ರೊಸೀಜರ್ಸ್ ಯಾವ ತರ ಇದೆ ಮ್ಯಾಮ್? ಬುಕಿಂಗ್ ಪ್ರೊಸೀಜರ್ ನಿಮ್ಗೆ ಕಸ್ಟಮರ್ ಬರ್ತಾರೆ, ಒಂದು ಸೈಟ್ ನೋಡಿ ಲೈಕ್ ಮಾಡ್ತಾರೆ, ಲೈಕ್ ಆದ್ಮೇಲೆ ಅವರು ಬುಕಿಂಗ್ ಅಮೌಂಟ್ ಕೊಡ್ತಾರೆ. ಆದ್ಮೇಲೆ ಲೀಗಲ್ ಪ್ರೊಸೆಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಅಗ್ರಿಮೆಂಟ್ ಆದ್ಮೇಲೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್. ಸೊ ಲೋನ್ ಅಂದ್ರೆ ಲೋನ್ ಪ್ರೊಸೆಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಲೋನ್ ಪ್ರೊಸೆಸ್ ನಾವು ವಿತಿನ್ 10 days ಅಂಡ್ 15 days ಅಲ್ಲಿ ಅದನ್ನು ಮುಗಿಸ್ಬಿಡ್ತೀವಿ. ಓಕೆ ಇಲ್ಲಿ ಬಂದು ಜಾಗ ನೋಡಿ ಕಸ್ಟಮರ್ಸ್ಗೆ ಇಷ್ಟ ಆಯ್ತು ಅಂತಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮೂವ್ ಆನ್ ಆಗ್ಬೋದು. ಹೌದು. ಓಕೆ ಮ್ಯಾಮ್. ಮೇಡಮ್ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ, ಕೊನೆಯದಾಗಿ ನಮ್ ವೀಕ್ಷಕರು ಕಾಯ್ತಾ ಇರೋದು ಪ್ರೈಸ್ಗೋಸ್ಕರ. ಸೊ ಏನ್ ಪ್ರೈಸ್ ಇದೆ ಮ್ಯಾಮ್? ಪ್ರೈಸ್ ಬಂದು ನಿಮ್ಗೆ ನಮ್ಮ ಮ್ಯಾನೇಜರಿಂಗ್ ಡೈರೆಕ್ಟರ್ ಅವರು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಯಾವ ತರ ಲೈಕ್ ಬುಕಿಂಗ್ ಅಮೌಂಟ್ ಪ್ಲಸ್ ಟೋಟಲ್ ಪ್ರೈಸ್ ಎಷ್ಟು, ಅವ್ರು ಯಾವ ತರ ಆಫರ್ ಮಾಡ್ತಾರೆ ಅಂತ ಅದೆಲ್ಲ ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ನಮ್ಮ MD ಸರ್ ಹೇಳ್ಕೊಡ್ತಾರೆ. ಶೋರ್ ಮ್ಯಾಮ್. ಸರ್ ಆಕ್ಚುಲಿ ಮೇಡಮ್ ನ ಪ್ರೈಸ್ ಕೇಳಿದೆ, ಮೇಡಮ್ ನೀವ್ ಹೇಳ್ತೀರಾ ಅಂತ ಹೇಳಿದ್ರು. ಸೊ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಈಗ ಪರ್ ಸ್ಕ್ವೇರ್ ಫೀಟ್ 6399 ರೂಪಾಯಿ ಇದೆ ಒಂದು ಅಡಿಗೆ. ಈಗ ಸಾಫ್ಟ್ ಲಾಂಚ್ ನಡೀತಾ ಇದೆ. ಈ ಜನವರಿ 25ನೇ ತಾರೀಕು ಮೇಲೆ ನಮ್ದು ಪ್ರೀ ಲಾಂಚ್ ಇರುತ್ತೆ, 6499 ಇರುತ್ತೆ. ಓಕೆ ಅಂದ್ರೆ ಸಾಫ್ಟ್ ಲಾಂಚ್ ಅನ್ಬಿಟ್ಟು 6399 ಗೆ ಕೊಡ್ತಿದ್ದೀರಾ. ಓಕೆ ಸರ್, ಇನ್ನ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ನೋಡ್ಕೊಂಡು ಬಂದ ಕಸ್ಟಮರ್ಗೆ ಏನ್ ಆಫರ್ ಕೊಡ್ತೀರಾ ಸರ್? PK ಕ್ರಿಯೇಷನ್ಸ್ ಅವರಿಂದ ಬಂದಿರೋರ್ಗೆ ಒಳ್ಳೆ ಸ್ಪೆಷಲ್ ಆಫರ್ ಕೊಡ್ತೀವಿ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಖಂಡಿತವಾಗ್ಲೂ ನಮ್ಮ ಪ್ರಾಜೆಕ್ಟ್ ಬನ್ನಿ ತಗೊಳ್ಳಿ, ಒಳ್ಳೆ ಸ್ಪೆಷಲ್ ಆಫರ್ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ನಮ್ಮ ಚಾನಲ್ ನ ನೋಡ್ಕೊಂಡು ಬಂದ್ರೆ ನಿಮ್ಗೆ ಒಳ್ಳೆ ಆಫರ್ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ಅವಕಾಶನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನ ಮಾಡಿದ್ದಾರೆ, ಮತ್ತೆ ಮೇಡಮ್ ಕೂಡ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಜಾಗನ ವಿಸಿಟ್ ಮಾಡಿ. ಥ್ಯಾಂಕ್ ಯು.